ಡ್ರೈವರಾ? ಇದು ಯಾರು ಜಾಗ ಇದು ಕೂತ್ಕೊಂಡಿದ್ರು? ಡ್ರೈವರ್ ಜಾಗ ಅಲ್ಲ, ನಾವು ಆಫೀಸಲ್ಲಿ ಯಾರು ಇಲ್ಲ ಅಂತ. ಹೌದಾ? ಚೆನ್ನಾಗಿ ನಿದ್ರೆ ಮಾಡೋಕ್ಕಲ್ಲ. ಆಫೀಸರು ಸರ್ ಬಸವನಗರ ಅಂತ ಆಫೀಸರು, ಕ್ಲರ್ಕ್ ಸುರೇಶ್ ಅಂತ. ಫೋನ್ ಮಾಡಿ ಸ್ವಲ್ಪ. ಕಂಪ್ಯೂಟರ್ ಆಪ್ರೇಟ್ರು ಇದ್ದರು, ಕೆಳಗಡೆ ಹೋಗಿದ್ದಾರೆ. ಕಂಪ್ಯೂಟರ್ ಆಪ್ರೇಟರ್ ಬೇಡ ಸರ್, ಫುಡ್ ಇನ್ಸ್ಪೆಕ್ಟರ್. ಹೋಟೆಲಲ್ಲಿ ಅಕ್ರಮ ಇದೆ, ಅದಕ್ಕೋಸ್ಕರ ಅವ್ರನ್ನ ಲೈವ್ ಕರ್ಕೊಂಡು ಹೋಗ್ಬೇಕಾಗಿದೆ ಜೊತೆ. ಸರ್ ಬಸವೇಗೌಡ. ನಮಸ್ಕಾರ. ಹಾಂ ಸರ್. ಸರ್ ನಮಸ್ಕಾರ ಸರ್. ಸರ್ ಲಾಯರ್ ಸರ್ ಬಂದಿದ್ದಾರೆ ಆಫೀಸ್ಗೆ, ಕೇಳ್ತಾ ಇದ್ರು ಸರ್. ಗೊತ್ತಿಲ್ಲ ಸರ್, ನಮ್ಮ ಫೋನ್ ಕೊಡಿ ಅಂತ. KS ಮಾತಾಡ್ತಾರೆ ಅಂತ ಕೊಡ್ತೀನಿ ನೋಡಿ ಸರ್. ಸರ್ ನಮಸ್ಕಾರ ಸರ್. ನಾವು KRS ಪಾರ್ಟಿ ಅವರು ರಮೇಶ್ ಬನಹಳ್ಳಿ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಲಾಯರ್ ಟೀಮ್ ಎಲ್ಲ ಬಂದಿದ್ವಿ. ನಮ್ಮ ಲಾಯರ್ ಟೀಮ್ ಎಲ್ಲ ಬಂದಿದ್ವಿ ನಿಮ್ಮ ಆಫೀಸಿಗೆ. ಒಂದು ದೂರು ಇತ್ತು ಸರ್, ಒಂದು ದೂರು ಕೊಡಬೇಕಿತ್ತು ನಾನು ನಿಮಗೆ. ಮತ್ತು ನೀವು ಸಾಧ್ಯವಾದರೆ ನಿಮ್ಮನ್ನೇ ಜೊತೆಯಲ್ಲಿ ಆ ಸ್ಥಳಕ್ಕೆ ಕರ್ಕೊಂಡೋಗಿ ಒಂದು ಹೋಟೆಲಲ್ಲಿ ಪರೀಕ್ಷೆ ಮಾಡಿಸ್ಬೇಕಿತ್ತು. ತುಂಬ ಖರಾಬಾಗಿ ನಡೀತಾ ಇದೆ ಅಲ್ಲಿ ವ್ಯವಸ್ಥೆ. ಯಾರು ಸರ್? ಸರಿ, ಯಾಕಂದರೆ ಬೇರೆಯವ್ರು ಬರ್ತಾರಂತ. ಸರ್ ಹೇಳಿ ಸರ್. ಸರ್ ನೀವು ಆಫೀಸಲ್ಲಿ ಇಲ್ಲ ಅಂತ ಕೇಳ್ತಿದ್ದಾರೆ. ನೀವು ನಮ್ಮ ಮೇಲೆ ಸರ್ ರಾಶಿಯಾಗೆಲ್ಲ ಮಾತಾಡ್ಬಿಡಿ. ಅದು ಕೇಳಿದ್ರು ನಾನು ಕೊಟ್ಟಿದ್ದೀನಿ, ಅದಕ್ಕೆ ಕೊಡಿಲಿ. ಏನಕ್ಕೆ ರೇಷಾಗಿ ಮಾತಾಡ್ತಾರಂತ ಅವ್ರಿಗೆ ಕೊಡ್ತೀನಿ, ಮಾತಾಡಿ ಸರ್. ಕರ್ತವ್ಯ ಮಾಡೋದು ಅವ್ರದ್ದು. ಬೇರೆಯವರು ಯಾರಾದ್ರೂ ಆಗಲಿ ಅವ್ರ ಮೇಲೆ ಇದು ಮಾಡೋದೇನಿದೆ? ಒಳ್ಳೆ ಸಾರ್ವಜನಿಕ ಕರೆಕ್ಟಾಗಿ ಮಾತಾಡಿ ಸರ್, ಅದಕ್ಕೆ ಹೇಳಿದ್ದು. ಅವ್ರೇನಕ್ಕೆ ಮಾತಾಡ್ತಾರೆ? ಒಳ್ಳೆ ಸರಿ ಆಯ್ತಲ್ಲ. ಯಾರು ಬೇರೆ ಹೆಸರು ಹೇಳಿದ್ರಲ್ಲ? ಯಾರೇ ಸರ್ ಸರ್? ಇನ್ನೊಬ್ಬರ ಹೆಸರು ಹೇಳಿ. ಅಡ್ಬಸಗೌಡರು ಸರ್ ಅಂತ. ಅವರು FS ಹಾಸ್ಟೆಲ್ FS ಅವ್ರ ನಂಬರ್ ಇಲ್ಲ, ಕೊಡೋಲ್ಲ. ಈಗ ಮಾಡಿದ್ದೆ ಅವ್ರಿಗೆ ಕೇಸ್ ಹೋಗ್ತದೆ ಸರ್. ಏನು ತೊಂದರೆ ಇಲ್ಲ ಬಿಡಿ, ಅದರಲ್ಲಿ ಏನಿದೆ, ಎಲ್ಲರಿಗೂ ಕೂಡ ಜವಾಬ್ದಾರಿ ಇರುತ್ತೆ. ಫೋನ್ ಮಾಡಬೇಡಿ ನಮ್ಗೆ ಏನಿಲ್ಲ, ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಇದೆ. ಹೌದು. ಯಾರು ಕೂಡ ಹಂಗೆ ಹೇಳ್ಬಾರ್ದು. ಹೆಂಗೆ ಮಾಡ್ತಾರೆ ನೋಡಿ ಡ್ರೈವರ್ ಸರ್, ನಾವು ಗಾಡಿ ಬಿಟ್ಟು ಇಲ್ಲಿ ಇರ್ತೀವಿ. ಏನಿಲ್ಲ, ಕಂಪ್ಲೇಂಟ್ ಕೊಡಿಬೇಕಾದ್ರೆ ಆ್ಯಕ್ಷನ್ ತೊಗೋತೀವಿ, ಆ ಥರ ಏನಿಲ್ಲ. ಯಾರು ಮಾತಾಡಬಾರ್ದು. ಯಾರಿಗೇನು ಅದರ ಅವಶ್ಯಕತೆ ಇರಲ್ಲ. ಗೌರ್ಮೆಂಟ್ ಆಫೀಸ್ ಇದೆ, ಪ್ರತಿಯೊಬ್ಬರು ರೆಸ್ಪಾನ್ಸಿಬಿಲಿಟಿ. ಕೇಸ್ ವರ್ಕರ್ ಆದಂತೆ ಸರ್ ನಮಸ್ಕಾರ ಸರ್. ಸರ್ ಇದು ಲಾಯರ್ ಸರು ಬಂದಿದ್ದಾರೆ, ಅವರು ಏನು ಕಂಪ್ಲೇಂಟ್ ಕೊಡಬೇಕಂತ ಸರ್, ಅದಕ್ಕೆ ಫೋನ್ ಮಾಡಿಕೊಡಿ ಅಂತಂದರು ಸರ್. ಲಾಯರ್ ಸರ್ ಬಂದಿದ್ದಾರೆ ಸರ್. KRS ಪಾರ್ಟಿ ಅವರಂತ ಸರ್. KRS ಪಾರ್ಟಿ ಸರ್. ಹಾಂ, ಅವರು ಏನೋ ಸರ್ ಸುರೇಶ್ ಸರಿಗೆ ಫೋನ್ ಮಾಡಿದೆ, ನನಗ್ಯಾಕೆ ಫೋನ್ ಮಾಡಿದ್ಯಾ ಅಂತ ಬೈದರು. ಆಫೀಸಲ್ಲಿ ಯಾರೂ ಇರಲಿಲ್ಲ. ಅವರು ಸರ್ ಏನೋ ಯಾವುದೋ ಫುಡ್ಡಿಂದ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಬಂದಿದ್ದಾರೆ ಆಫೀಸ್ ಹತ್ರ. ಅವ್ರು ನನಗ್ಯಾಕೆ ಮಾಡ್ತೀಯಾ, ಫೋನ್ ಇಡು, ಬಸವಗೌಡರು ಸರಿಗೆ ಮಾಡು ಅಂತ ಹೇಳಿದ್ದಾರೆ ಸರ್. ಕೊಡಿ ಸರ್. ಹಲೋ ಸಾಹೇಬ್ರೆ, ನಮಸ್ತೆ ಸಾಹೇಬ್ರೆ. ನಾವಿಲ್ಲಿ ಹಾಸನದಲ್ಲಿ ಇದು ಯಾವುದು ಹೋಟ್ಲು? ಹಲೋ ಸಾಹೇಬ್ರೆ, ಇದು ನಾವೊಂದು ಗಂಭೀರವಾದಂಥ ಒಂದು ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಅದು ಯಾಕೆಂದರೆ ಇದು ಹೋಟೆಲಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು ತುಂಬ ಇದು ಮಾಡ್ತಿದ್ದಾರೆ, ಭಾಳ ಇರ್ರೆಸ್ಪೆಕ್ಟಿವ್ ಆಗಿ ನಡ್ಕೊಂಡಿದ್ದಾರೆ. ಆ್ಯಂಡ್ ದಯವಿಟ್ಟು ಅದು ನಿಮ್ಮ ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ. ನಾವು ಕೇಳೋ ಹೊತ್ತಿಗೆ ನೆನ್ನೆ ಪೃಥ್ವಿ, ಅದು ಪಿಕ್ಚರ್ ಪ್ಯಾಲೇಸ್ ಹಿಂದ್ಗಡೆ ಇರ್ತಕ್ಕಂಥ ಸನ್ಮಾನ್ ಹೋಟೆಲ್, ಅಲ್ಲಿ ನೋಡಿ ಒಂದು ಒಳಚರಂಡಿ ಇದೆ, ಯಾವುದು ಇದ್ರದ್ದು ಓಪನ್ ಆಗಿ, ಅದ್ರ ಎದುರುಗಡೆ ಯಾರು ಕೂಡ ಕಾಲಿಡತಕ್ಕಂಥ ವ್ಯವಸ್ಥೆನ ಕಾಲಿಡೋಕ್ಕೂ ಸಾಧ್ಯವಾಗ್ತಿಲ್ಲ, ಅಷ್ಟು ವಾಸನೆ ಬರ್ತಿದೆ. ಅದ್ರ ಎದುರುಗಡೆ ಯಾರು ತಿರುಗಾಡೋಕ್ಕೂ ಕೂಡ ಆಗ್ತಿಲ್ಲ. ಹಾಂ, ಆ್ಯಂಡ್ ಅವರು ಮಾಡ್ತಿರೋದು. ಹಾಂ, ಯಾರು ಸರ್ ನಿಮ್ಮ ಇನ್ಚಾರ್ಜ್? ಹಾಂ, ಸರ್ ಏನಾಗಿದೆ ಎಮರ್ಜೆನ್ಸಿ ಅಂದರೆ ತಕ್ಷಣಕ್ಕೆ ನೋಡಿ, ಒಂದು ಸರ್ ಹೋಟೆಲ್ ಬಾಗ್ಲಾಕಬೇಕು, ಇಲ್ಲ ಮುನ್ಸಿಪಾಲಿಟಿಯವರು ಗುಂಡಿ ಕ್ಲೋಸ್ ಮಾಡಬೇಕು. ಎರಡರಲ್ಲಿ, ಯಾಕೆಂದರೆ ಅದು ಹೋಟೆಲ್ ಕಂಟಿನ್ಯೂ ನಡೆಯೋ ಪ್ರೊಸೆಸ್. ಅದು ಬೇರೆದಾದರೆ ನಾವೇನು ಕೇಳಲಿಕ್ಕೆ ಬರೋದಿಲ್ಲ. ಅಲ್ಲ, ನಾವು ನಿನ್ನೆ ಹೋದಾಗ ನೋಡಿ, ನಾವು ಗೌರವ ಕೊಟ್ಟು ಮಾತಾಡಿದ್ರೆ ನಮ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ ಗೊತ್ತಿದ್ದಾರೆ, ಅದು ಯಾವನ್ ಕರ್ಕೊಂಬರ್ತೀರಾ ಅಂತ ಎಲ್ಲ ಸಿಂಗ್ಯುಲರಲ್ಲಿ ಮಾತಾಡಿದ್ದಾರೆ. ನಾವು ಅವನಿಗೂ ಹೇಳಿದ್ದೀವಿ, ಇವನಿಗೂ ಹೇಳಿದ್ದೀವಿ. ಅಂದರೆ ಏನು ಸರ್ ಇದು ಇಲ್ಲೇನು ನಡೀತಾ ಇದೆ ಹಾಸನದಲ್ಲಿ? ಹಾಂ, ಒಂದು ನೋಡಿ, ಅಲ್ಲಿ ನಡ್ಕೊಂಡು ಒಳಗಡೆ ಕಾಲಿಡೋರು ಕೂಡ ಚರಂಡಿನ ದಾಟಿನೇ ಬರ್ತಾರೆ, ತುಣ್ಕೊಂಡು ಅದನ್ನು ಅಲ್ಲಿ. ಹಾಂ, ಬ್ಯಾಕ್ಟೀರಿಯಾಗಳಿಂದ ಹಿಡಿದು ವೈರಸ್ಗಳಿಂದ ಹಿಡಿದು ಪ್ರತಿಯೊಂದು ಹೋಟ್ಲ್ ಒಳಗಡೆ ಹೋಗ್ತಿದ್ದಾರೆ. ಅಷ್ಟು ಸ್ಮೆಲ್ ಇದೆ. ಆ್ಯಂಡ್ ಅಲ್ಲಿ ಏನೇನೋ ಒಳಗಡೆ ಅವರು ಏನು ನೀಟ್ನೆಸ್ ಮೇಂಟೈನ್ ಮಾಡಿಲ್ಲ, ಸುಮಾರು ಇದೆ ಅಲ್ಲಿ ಅಲಿಗೇಷನ್ಸ್. ಹಾಂ,
ಇದು ಫುಡ್ ವಿಚಾರ ಆಗಿರೋದ್ರಿಂದ ತಮಗೆ ಗೊತ್ತಿರ್ತದೆ ಇದನ್ನು ತುಂಬ ಲೇಟ್ ಮಾಡೋಕ್ಕಾಗೋದಿಲ್ಲ ಸರ್. ಅಲ್ಲ ಅದಕ್ಕೋಸ್ಕರ ಅವರು ಎಷ್ಟು ನೆಗ್ಲಿಜೆನ್ಸಿಯಾಗಿ ಮಾತಾಡಿದ್ರೆ ನಮ್ಮವ್ರು ನೆನ್ನೆ ಜಾಸ್ತಿ ಜನ ಇರಲಿಲ್ಲ, ಜಾಸ್ತಿ ಜನನೇನು ಬೇಕಾಗಿಲ್ಲ ಇದಕ್ಕೆ, ಒಂದು ರಿಟರ್ನ್ ಕಂಪ್ಲೇಂಟ್ ಸಾಕಿ, ನಿಮ್ಗೆ ಗೊತ್ತಿರ್ತದೆ ನಾವು ಮಾಡ್ಬೋದು. ಅವ್ರು ಎಷ್ಟು ಕೇವಲವಾಗಿ ಮಾತಾಡಿದ್ರು ಅಂದರೆ ಹೋಗ್ರಿ ನಾವ್ಯಾಕ್ರಿ ಮಾಡೋಣ ಅಂತಾರೆ. ಸರ್ ದಯವಿಟ್ಟು ಇದಕ್ಕೆ ಶೀಘ್ರವಾಗಿ ಅವ್ರಿಗೊಂದು ನೋಟಿಸ್ ಕೊಡಿ ದಯವಿಟ್ಟು. ಅಲ್ಲ ಅವ್ರಿಗೆ ಇಮಿಡಿಯೇಟ್ ಸನ್ಮಾನ ಹೋಟ್ಲ್ ನಿಮ್ಗೆ ಗೊತ್ತಿರೋದೇನೆ, ಅವ್ನು ಓನರ್ ಯಾವನಿದ್ದಾನೆ ಅವ್ನಿಗೆ ಹೇಳಿ, ಇಲ್ಲ ಅಂದರೆ ಅವರು ಇನ್ಚಾರ್ಜ್ ಅದು ಮುನ್ಸಿಪಾಲಿಟಿದು ಇದಿಲ್ಲ ಅಂದರೆ ನಾವು ಅವ್ರ ಮನೆ ಕೆಲಸ ಮಾಡೋ ಆಳುಗಳಲ್ಲ ಸರ್. ಹಾಂ ದಯವಿಟ್ಟು ಅದಕ್ಕೆ ಇದು ಒಂದು ಜೆರಾಕ್ಸ್ ಹಾಕ್ಬೋದಲ್ವ ಇಲ್ಲಿದೆ ಸರ್, ಇಲ್ಲಿ ಕಂಪ್ಲೇಂಟ್ ಬರೋದು ಇರೋದೇ ಜೆರಾಕ್ಸ್ ಹಾಕ್ಬೋದು ಚೇರ್ ತಗೊಳ್ಳಿ ಸರ್. ಗೊತ್ತಿಲ್ಲ ಸರ್ ಇವರು ಸರ್, ಯಾರು ಇಲ್ವಲ್ಲ, ಎಲ್ಲೋ ಇದ್ದಾರೆ ಎಲ್ಲರೂ. ಡ್ಯೂಟಿ ಟೈಮಿಂಗ್ಸ್ ಅಲ್ವಾ, 5 ಗಂಟೆ ಇನ್ನೂ ಆಗಿಲ್ಲ, ಎಲ್ಲ ಚೇರ್ ಖಾಲಿ. ರಿಸೀವ್ ಕೊಡಬೇಕು ಅಂತ ಕರೀರಿ ಅವ್ರಿಗೆಲ್ಲ ಇದೆ, ರಿಸೀವ್ ಕೊಡಬೇಕು ಬನ್ನಿ ಅಂತ ಕರೀರಿ. ಸೆಷನ್ ಡ್ಯೂಟಿ 12ರಿಂದ 23 ರಿಪೋರ್ಟ್ ಕೊಡೋದೆಲ್ಲ ರಾತ್ರಿ 9 10 ಗಂಟೆ ಆಯಿತು. ಸರ್ ಬಿಡ್ಜ ವೈರ್ ಇದೆಲ್ಲ ಇದೆ. ಸರಿ ಆಯಿತು ಸರ್. ಸರ್ ಕಂಪ್ಲೇಂಟ್ ಇತ್ತು, ಒಂದು ಹೋಟೆಲ್ ವಿಚಾರ ಕಂಪ್ಲೇಂಟ್ ಮಾಡೋಕೆ ಬಂದಿದ್ವಿ. ನಿಮ್ಮವ್ರು ಯಾರು ಇರಲಿಲ್ಲ, ನಿಮ್ಮ ಸರಿಗೆಲ್ಲ ಫೋನ್ ಮಾಡಿ ಕಂಪ್ಲೇಂಟ್ ಬರೀತಾ ಇದ್ವಿ. ಸರ್ ಮಂಜುನಾಥ್ ಏನಾಗಿದೆ ಸರ್? ಸರ್ ಡಿಒನಾ? ಡಿಒ ಅಲ್ಲಿ ಸರ್ ಪ್ಲೇಸ್ ಇದೆ. ಇಲ್ಲಿ ಕುಸರ್ಟಲ್ಲಿ ಸರ್ ಅಂತ ಬರ್ತಾರೆ ಹೊಸಗೌಡರು. ಅವ್ರಿಗೆ ಫೈಲ್ ಕೊಡಿಸ್ತಾರೆ. ರೀಸೆಂಟ್ಲಿ ಇಮಿಡಿಯೇಟಾಗಿ ಅಷ್ಟು ಮಾಡ್ತಾರೆ ಸರ್. ಅವರೆಲ್ಲ ಹೊರಗಡೆ ಇತ್ತು ಡಿ ಸಿ ಮೇಡಮ್ ನಮ್ಮ ನೀವು ಹೋಗೋ ಟೈಮ್ನಲ್ಲಿ ನಮಗೆ ಕಾಲ್ ಮಾಡ್ಕೊಂಡು ಬರಬೇಕು. ನಾವು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಅಧಿಕಾರಿ ಯಾವ ಹೋಟೆಲು? ಸನ್ಮಾನ್. ಅಲ್ಲಿ ಡ್ರೈನೇಜ್ ಏನೋ ಓಪನ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಕೆಟ್ಟ ವಾಸನೆ, ಒಳಗೆ ಯಾರು ಬರೋಕ್ಕಾಗ್ತಾ ಇಲ್ಲ. ಅವರು ಅದನ್ನು ಮುಚ್ಚಿಸ್ತಾನೂ ಇಲ್ಲ, ಅದು ಕ್ಲೀನ್ ಮಾಡ್ತಾನೂ ಇಲ್ಲ. ನಿನ್ನೆ ನಮ್ಮ ಪಕ್ಷದ ಕೆಲವರು ಕಾರ್ಯಕರ್ತರಲ್ಲಿ ಹೋಗಿದ್ದಾರೆ, ಏನು ಇಷ್ಟೆಲ್ಲ ಗಲೀಜಾಗಿ ಇಟ್ಕೊಂಡಿದ್ರೆ ಆಮೇಲೆ ಏನೇನೋ ಸ್ವಲ್ಪ ನಾವು ಅವ್ರಿಗೆ ಅಷ್ಟು ಕೊಟ್ಕೊಂಡು ಇಟ್ಕೊಂಡಿದ್ದೀವಿ, ಎಲ್ಲ ಗೊತ್ತು ಹೋಗ ಹಿಂಗೆ ಹಿಂಗೆ ಅಂತ ಮಾಡಿದ್ದಾರೆ. ಅದಕ್ಕೆ ಇದನ್ನು ನಾವು ಕೋರ್ಟಲ್ಲಿ ನಾವು ಪ್ರಶ್ನಿಸ್ಬೇಕು ಮಾಡ್ತೀವಿ. ಅಲ್ಲ ನೀವು ದಯವಿಟ್ಟು ಅಲ್ಲಿ ಹೋಗಿ ಇದು ಮಾಡೋ ಟೈಮಲ್ಲಿ ನಮ್ಮನ್ನು ದಯವಿಟ್ಟು ಕರೆದ್ರೆ ಒಳ್ಳೇದು. ನಾವು ಬರ್ತೀವಿ, ಅಲ್ಲಿ ತೋರಿಸ್ತೀವಿ ನಮಗೆ ಏನೇನು ಅನುಭವ ಆಯಿತು. ಅಲ್ಲ ಅಪ್ರಲ್ಲ, ನೀವು ಅವಕಾಶ ಇತ್ತು ಅಂದರೆ ಕರೀರಿ, ನಾವು ಅಲ್ಲಿ ನಮಗೆ ಏನೇನು ಅನುಕೂಲ ಆಯಿತು ಅದನ್ನು ಗ್ರಾಹಕರಾಗಿ ನಾವು ಮಾತಾಡ್ತೀವಿ. ನೀವು ಏನು ಕೊಡ್ತೀರಾ ಕಂಪ್ಲೇಂಟು, ಅದಕ್ಕೆ ಮತ್ತು ನಮ್ಮ FSSAI ಸಂಬಂಧಪಟ್ಟಂಥ ಏನೇನು ವಿನಂತಿಗಳು ಕಂಡ್ರು ಖಂಡಿತವಾಗ್ಲೂ ಆ್ಯಕ್ಷನ್ ಹಾಕಿ. ಇದುವರೆಗೂ ಅದಾದಮೇಲೆ ನಮಗೆ ರಿಪೋರ್ಟ್ ಕೊಡ್ತಾರೆ. ಏನು ಒಂದು ಫೈಲ್ ಆಗಿದೆ, ಜಸ್ಟ್ ಒಂದು ಫೋನಲ್ಲಿ ಇಂಟಿಮೇಟ್ ಮಾಡಿದೆ ಅಷ್ಟೇ. ಈ ಥರಕ್ಕೆ ಇದ್ದಾರೆ ಅಲ್ಲಿ ನೂರಾರು ಹೋಟ್ಲುಗಳಿರ್ತಾರೆ ಹಾಸನ ಡಿಸ್ಟ್ರಿಕ್ನಲ್ಲಿ, ಒಂದು ಫೋನಿಗೆ ಬಂದಿದೆ ಅಷ್ಟೇ. ಸರ್ ಏನೇ ಪ್ರೊಸೀಜರ್ ಇರಬೇಕಲ್ಲಿ ಹೋಟೆಲ್ನಲ್ಲಿ? ಈಗ ಅದೇನೋ ಹೆಂಗಿರ್ಬೇಕು, ಯಾವ ಥರ ಇರಬೇಕು, ಕಾಪಾಡ್ತೀನಿ ಮಾಹಿತಿ ಪತ್ರ ಇದ್ರಲ್ಲಿ ಕೊಡಿ ಸರ್. ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು ಅದು ಮಾಹಿತಿ ಆಗಿರೋದು. ಅಲ್ಲಿ ಸಪ್ಲೈಯರು ಮತ್ತು ಅಡುಗೆ ಭಟ್ರು, ಕ್ಲೀನಿಂಗ್ ಮಾಡೋರು ಸಹ, ಅಲ್ಲಿ ಒಂದು ಹೋಟೆಲ್ನಲ್ಲಿ ಶೌಚಾಲಯ ಯಾವ ಥರ ಇರಬೇಕು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ದರೆ ಕೊಡಿ ಸರ್. ಸರ್ ಸರ್ ಒಂದು ಇದು ಸನ್ಮಾನ್ ಹೋಟೆಲ್ ಇದೆಯಲ್ಲ ಸರ್, ಹೋಟೆಲ್ ಮೇಲೆ ಒಂದು
ಅವೇರ್ನೆಸ್ ಹೋದ್ಮೇಲೆ ಅದನ್ನು ಏನಿದೆ ಪ್ರಾಬ್ಲಮ್ ಕೇಳಿಬಿಟ್ಟು ಅವ್ರು ಅದಕ್ಕೆ ಒಬ್ಲೈಸ್ ಮಾಡಿ ಕಳಿಸ್ಬೇಕು. ಅವರು ಓದ್ಬಿಟ್ಟಿದ್ದಾರೆ ಅಂತ ಹೇಳಿ ಒಬ್ಲೈಸ್ ಮಾಡ್ತೇನೆ ಅಂತಂದರೆ ಈಗ ಸಾರ್ವಜನಿಕ ಯಾರಾದರೂ ಅವ್ರಿಗೂ ಈಗ ಹೊರಟಾಗುತ್ತೆ ಸರ್ ನಿಮ್ಮೇಸ್ ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಫುಡ್ ಇನ್ಸ್ಪೆಕ್ಟರ್ ನಮ್ಗೆ ಗೊತ್ತು ನೋಡ್ಕೊತೀನಿ ನಿಮಗೇನು ಟೂ ಮಚ್ ಮೆನ್ಷನ್ ಮಾಡ್ತೀನಿ. ಫಸ್ಟ್ ಬಳಸಿದ್ದೆ ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ನ ಇವ್ರನ್ನ. ಕಸಗಳು ರಸವನ್ನು ಬಳಸಿದ್ದಾರೆ ಅದೇನು ಮಾಡ್ಕೊಳ್ತೀವಿ ಮಾಡ್ಕೊಂಡು ನಾವು ನೋಡ್ಕೊಳ್ತೀನಿ ಹೆಸರು ಹೇಳಿದ್ದ ಏನು ಹೇಳಿದ್ರೆ ಅದನ್ನೆಲ್ಲ ಕೊಡಿ ಸರ್. ಅವರು ಹೇಳಿದ್ರು ಹೆಲ್ತ್ ಇನ್ಸ್ಪೆಕ್ಟ್ರ್ ಗೊತ್ತು ನಮಗೆ, ಫುಡ್ ಇನ್ಸ್ಪೆಕ್ಟ್ರು, ಅದೇನು ಮಾಡ್ಕೊತೀರಿ ಮಾಡ್ಕೋಗಿ ಹೋಗಿ ಕರ್ಕೊಬರಾಗಿ ನೀವೇ ಬೇಕಾರೆ ಅಂದರು. ಅದಕ್ಕೆ ಬಂದಿದ್ದೀವಿ ಸರ್, ನೀವು ಬಂದ್ಬಿಟ್ರೆ ಒಳ್ಳೆಯದು, ಜೊತೆಲೆ ಹೋಗ್ಬಿಡೋಣ ಕರ್ಕೊಂಬರೋಗಿ ಅಂತೆಲ್ಲ ಹೇಳಿರೋ ಹೊತ್ತಿಗೆ ನಾವು ಬೇಸರ ಆಗಿ ಇಲ್ಲಿ ಬರೋ ಬಂದಿದ್ದು. ನಾನು ಬರೋಕ್ಕೆ ಪವರ್ ಇಲ್ಲ ಸರ್. ಅಲ್ಲ ಓಲಿ ಆಯ್ತು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ವಲ್ಪ ಹೇಳಿ ಓಲಿ, ನಮಗಾರ ಸ್ವಲ್ಪ ಗೌರವ ಉಳಿಬೇಕಲ್ಲ. ಮಿಸ್ಕಾಲ್ ಬಂತು ಓಕೆ ಹಾಂ ಯಾವ ಪೇರೆಂಟ್ ಸರ್? ಹಾಂ ಹಾಂ ನಾನು ಕೇಳೋಣ ಅಂತ ಮತ್ತೆ ಹೋಯ್ತು ಅದ್ರ ಬಗ್ಗೆ. ಒಟ್ಟಿಗೆ ಕೋಲ್ಡ್ ಆಗ್ತಾಯಿದೆ, ಸ್ಟೋರೇಜ್ ಕೋಲ್ಡ್ ಆಗ್ತಾಯಿದೆ. ವ್ಯಾಕ್ಸಿನೇಷನ್ ಇಲ್ಲಿಂದ ಕೊಡೋದ? ಹೊರಟಿನಲ್ಲಿ ಇಲ್ಲ 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 ಅದು ಅವರು ಫಿಸಿಯೋಥೆರಪಿ ಆಫೀಸರ ಬರಬೇಕು ಸರ್. ಹಾಂ ಒಂದು ನಿಮಿಷ ಕಾಲ್ ಮಾಡಿಕೊಡ್ತೀನಿ. ಸರ್ ಇದೇನಿದು? ಫ್ರಿಜ್ಗಳು ಸರ್ ಅದು ಏನದು ಅಂತ ಏನಕ್ಕೆ ಉಪಯೋಗಿಸ್ತಾರೆ? ಸ್ಯಾಂಪಲ್ ತಂದು ಅದರಲ್ಲಿ ಒಂದನ್ನು ಅದರಲ್ಲಿ ಕಳಿಸ್ತೀವಿ ಸರ್. ಹಾಂ ಇನ್ನೊಂದು ಮಿಕ್ಕಿದ 3 ಇರುತ್ತಲ್ಲ, ಹಾಂ 3 ಸ್ಯಾಂಪಲ್ಗಳನ್ನ ಅದರ ರಿಪೋರ್ಟ್ ಬರೋವರೆಗೂ ಹಾಂ. ಸ್ಟೋರ್ ಮಾಡಿರ್ತೀವಿ. ಹಾಂ ಹಾಂ ಪ್ರಾಬ್ಲಮ್ ಬಂದರೆ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಕೇಸ್ ಆಗುತ್ತೆ. ಹಾಂ ಹಾಂ ಅದಕ್ಕೆ ಹೋಟೆಲ್ಗಳಲ್ಲಿ ತಂದಿರೋದು ಹೋಟೆಲ್ ದಿನಸಿ ಅಂತ ಎನಿ ಫುಡ್ ಹಾಂ ಅದು ಹೋಟೆಲ್ಗಳಲ್ಲಿ ಸ್ಟೋರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಂ ಹೋಟೆಲ್ಗಳಲ್ಲಿ ಇಲ್ಲಿ ಸ್ಟೋರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದು ಇದಾಗಬೇಕು. ಮತ್ತು ಬೇರೆ ರಾ ಮೆಟೀರಿಯಲ್ಗಳು ಬರ್ತವಲ್ಲ, ಈ ಬೆಳೆ ಅವನ್ನೆಲ್ಲ ಸ್ಟೋರ್ ಹೋಟೆಲ್ಗಳಿಗೆಲ್ಲ ಒಂದು 4-6 ಅವರ್ ಅಷ್ಟೇ ಇರುತ್ತೆ ಪ್ರಿಪೇರ್ಡ್ ಫುಡ್ ಎಲ್ಲ. ಹೋಟೆಲ್ ತುಂಬ ಕೋಲ್ಡ್ ಚೈನಲ್ಲೇ ಅದನ್ನು ಸ್ಯಾನಿಟೈಸ್ ಮಾಡಿ ಅದನ್ನು ಇಮಿಡಿಯೇಟಾಗಿ ಲ್ಯಾಬಿಗೆ ಕಳಿಸೋ ವ್ಯವಸ್ಥೆನ ಮಾಡಬೇಕಾಗುತ್ತೆ. ಪ್ರೊಸೀಜರ್ ಸ್ವಲ್ಪ ಅದು ಇದೆ. ಹಾಸ್ಟೆಲ್ಗಳಿಗೆಲ್ಲ ಹೋಗ್ತೀರಾ ನೀವು? ಹೌದಾ? ಹಾಸ್ಟೆಲ್ಗಳು, ಸ್ಕೂಲ್ಸ್ಗಳು ಪರವಾಗಿಲ್ವಾ? ಚೆನ್ನಾಗಿ ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ ಏನು? ಅವೇರ್ನೆಸ್ ಎಲ್ಲ ಗೈಡ್ ಮಾಡ್ತಾ ಇದ್ದಾರೆ. ಸಡನ್ನಾಗಿ ಏನು ಮಾಡ್ತಾ ಇಲ್ಲ, ಹಾಂ ಗೈಡ್ ಮಾಡ್ತಾ ಇದ್ದಾರೆ. ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿ ಗೈಡ್ ಮಾಡ್ತಾ ಇದ್ದಾರೆ. ಸ್ಕೂಲ್ ಪರ್ಪಸ್ ಆಗಿರೋದ್ರಿಂದ ಹ್ಞೂ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರೋದು ಹೋಟ್ಲು ಸರ್ವಾದ ಹೋಟ್ಲು ಹೆಚ್ಚು ನಾನೇ ಚಿಕ್ಕರು, ನಾನು ಆಗ್ಲಿಂದಲೂ ಈಗ ನಮ್ಮ ಅಪ್ಪ ಕಾಲದಿಂದ ಅದೇ ಜಾಗದಲ್ಲಿ ಇರೋದು. ಆ ಲಕ್ಷ್ಮೀ ಪ್ರಸನ್ನ ಇಲ್ಲ ಅನ್ಸುತ್ತೆ ಈಗ ಅಲ್ವಾ? ಲಕ್ಷ್ಮೀ ಪ್ರಸನ್ನ ಇಲ್ಲ ಅನ್ಸುತ್ತೆ. ಯಾವ್ದಪ್ಪ ಗೊತ್ತಿಲ್ಲ. ಆ ಹೋಟ್ಲು ಸನ್ಮಾನ ಹೋಟ್ಲು ಮಾತ್ರ ತುಂಬ ಹಳೆ ಹೋಟ್ಲು. ಅದೊಂದು ಮೋತಿ ಒಂದು, ವಿಜಯ ಒಂದಿತ್ತು, ವಿಜಯ ಹೋಟ್ಲು ಹೋಯ್ತು, ಮೋತಿ ಒಂದು ಉಳಿದಿತ್ತು, ಸನ್ಮಾನ ಒಂದು. ಸರ್ ಅದು ಹೋಟೆಲ್ ಮೇಂಟೆನೆನ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಕೊಡ್ತೀನಿ ಸ್ವಲ್ಪ ಕೊಡಿ ಸರ್, ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ಎಲ್ಲ ಆಗ್ಬೋದು, ಏನೋ ಆಹಾರ ಸಂಬಂಧಪಟ್ಟಂಗೆ ಯಾವ್ದು ಊರ್ಜಿತ, ಯಾವ್ದು ಊರ್ಜಿತ ಕುಡಿ. ನಾವು ಎಲ್ಲ ಕಡೆ ವಿಸಿಟಿಂಗ್ ಮಾಡ್ತಾ ಇರ್ತೀವಿ. ಅವಶ್ಯಕತೆ ಏನು ಫ್ರಿಡ್ಜ್ಗಳನ್ನ ಯಾರೋ ಒಬ್ಬ ಇಟ್ಟು ಸಾಯಿಸಿ 5 ಜನ ಕೂತ್ಕೊಂಡಿದ್ವಿ ಅಲ್ವಾ? ದೊಡ್ಡದು ಅಂತ ತುಂಬ. ಆಯ್ತಾ ಕಂಡಕ್ಟಲ್ಲ
ಮಾಡಿಲ್ಲ ಅಲ್ವಾ ಸರ್ ಮಾಡಿದ್ರೆ ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಲ್ಲ ಪ್ರಾಕ್ಟಿಕಲ್ ಆಗ್ತದೆ ಸರ್ ಅಂತ ಹೇಳಿ ಗೊತ್ತಾಗ್ತದೆ. ಹಾಂ ಎಲ್ಲ ಹೋಟೆಲ್ಗಳಿಗೆಲ್ಲ ಲೈಸೆನ್ಸ್ ಇಲ್ಲ ಕೊಡೋದು ಸರ್. ಚಾಟ್ಸು ಪ್ರತಿಯೊಂದಕ್ಕೂ ಲೈಸೆನ್ಸ್ ತಗೋಬೇಕಾ? ಸರ್ ನೀವು ಹೋಟೆಲಿಗೆಲ್ಲ ವಿಸಿಟ್ ಕೊಡೋದು ಇಯರ್ಲಿ ಸೊ ಈಗ ತಗೋತಿರಲ್ಲ ಅದ್ರ ಮೇಲೆ ಹಾಕಿದ್ದು ಸರ್ ನೋಡಿ FSSAI ಅಂತ ಹೇಳಿ. ಹಾಂ 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 ಸೊ ಅವರಿಂದ ರಿಸರ್ಚ್ ಆಗಿದೆ. ಸುಮಾರು ಗೈಡ್ಲೈನ್ಸ್ ಇದೆ, ಅದು ಫಾಲೋ ಮಾಡಲೇಬೇಕು. ಇವಾಗ ಸ್ಕೂಲಲ್ಲಿ ವಿಷಾಹಾರ ಆಗಿದೆ ಹಂಗೆ ಹಿಂಗೆ ಅಂತಂದ್ರೆ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ಅನ್ಸುತ್ತಲ್ಲ ಅದೆಲ್ಲ ಹೌದು ಹೌದು ಅಯ್ಯೋ ಕಂಟ್ರೋಲಿಗೆ ಬರೋದು. ನಾವು ಇದರಲ್ಲಿ ಒಂದು ಮಾಡಿದ್ದೋದು ಆಲೂರಲ್ಲಿ ಅಣ್ಣಪ್ಪ ಅಂತ ಹೋಗಿದ್ರು, ರಂಗನಾಥ್ ಸ್ಕೂಲು ದೇವಸ್ಥಾನ ಮೊರಾರ್ಜಿ ದೇಸಾಯಿ ಸ್ಕೂಲ್ದು ಒಂದು ಮಕ್ಕಳೆಲ್ಲ ಇದು 2 ವರ್ಷದಿಂದ ದೇವಸ್ಥಾನದಲ್ಲಿ ಪ್ರಸಾದ ಸೇರಿಸಿ ಒಂದು 33 ಜನ ಸೇರಿಸಿ ಗೊತ್ತಾ ಸರ್? ಯಾರು ಗೊತ್ತಾ ಸರ್? ನಮ್ಮಲ್ಲೆಲ್ಲ ಹೋಗಿ ಚಾಮರಾಜನಗರ ಹಿಂಗೆ ಅಲ್ವಾ ನಮ್ಮದು ಹಾಸನ ಇಲ್ಲ ಚಾಮರಾಜನಗರ ಸರ್ ಟೆಂಪಲ್ನಾಗ ಚಾಮರಾಜನಗರ ಅದೇ ಅದೇ ನಮ್ಮಲ್ಲಿ ಹಲವಾರು ಹತ್ರ ಸ್ಕೂಲ್ಗಳಿಂದಾಗಿತ್ತು ಮತ್ತು ಮಿಲಿಟರಿ ಅವ್ರದ್ದು ಸ್ವಲ್ಪ ಕ್ಯಾಂಪಲ್ಲಿ ಸರ್ ಇಂತಿಷ್ಟು ಐಟಮಿಗೆ ಇಂತಿಷ್ಟೇ ರೈಟು ಅಂತ ಹೇಳ್ಬಿಟ್ಟು ನಿಮ್ಮ ಇದರಿಂದ ಏನಾದ್ರು ನಿಗದಿ ಮಾಡಿದರೆ ಏನಿಲ್ಲ. ಪ್ರೈಸ್ ಬರಲ್ಲ, ಗುಣಮಟ್ಟ ಕ್ವಾಲಿಟಿ. ಸರ್ ಸರ್ ಹೇಳ್ತೇನೆ ಸರ್. ಇವತ್ತು ಇನ್ಸ್ಪೆಕ್ಷನ್ ಮಾಡಿದ್ರಲ್ಲ ಅದ್ರದ್ದು ಯಾವ್ಯಾವ ಫೋಟೋಗಳಿದಾವ ಕಮಿಷನರು ಸರ್ ಕೇಳ್ತಾ ಇದ್ದಾರೆ ಅಂದರೆ ಇದಕ್ಕೆ ಅದಕ್ಕೆ ಎಲ್ಲರಿಗೂ ಫೋಟೋ ಕಳಿಸ್ಕೊಳ್ಳಿ. ಇಲ್ಲಿ ಹತ್ತಿರದಲ್ಲಿ ಬೆಲ್ಲ ಎಲ್ಲಿ ಒಳ್ಳೆ ಕ್ವಾಲಿಟಿಲಿ ಮಾಡ್ತಾ ಇದ್ದಾರೆ ಸರ್? ನಿಮ್ಗೆ ಗೊತ್ತಿರೋಂಗೆ ಡೆಸ್ಟರ್ನಲ್ಲಿ ಅವರು ಸ್ಯಾಂಪಲಿಂಗ್ ಮಾಡಿದ್ರೆ ಕೆಲವೊಂದು ಸೇಫ್ ಬರುತ್ತೆ, ಹಾಂ ಕೆಲವೊಂದೊಂದು ಪ್ರಾಬ್ಲಮ್ ಬರ್ತದೆ. ಅದೇ ಸೇಫ್ ಅನ್ನೋದು ಎಲ್ಲಿ ಬಂದಿದ್ದಾವಿಲ್ಲ ಸರ್? ಇವು ಬರ್ತಾವಲ್ಲ ಮನೆ ಮಾಡ್ತಾರಲ್ಲ ಹಾಂ ಫ್ಯಾಕ್ಟ್ರಿಗಳಲ್ಲಿ ಸೇಫ್ ಬರ್ತವೆ. ಶಿವರಾಮರೇ ಇದು ಇವತ್ತು ಇನ್ಸ್ಪೆಕ್ಷನ್ ಮಾಡಬೇಕಿರಲ್ಲ ಅದ್ರದ್ದು ಏನಾದರೂ ಫೋಟೋ ಇದ್ರೆ ಹಾಕ್ಬೇಕಂತ ವಿಷಾಂತ ಹಾಕ್ಬೇಕಂತೆ ನೀವೇ ಸರ್ ಬಂದು ಕಳಿಸ್ಬಿಡ್ತೀರಾ? ಅದಿಲ್ಲ ಸರಿ.
ಪ್ರೋಗ್ರೆಸ್ ಮಾಡಿದೆಲ್ಲ ಫೋಟೋನಾರು ಡೋರ್ ಕಳಿಸ್ಕೊಡ್ತೀರಾ ಕಮಿಷನರ್ ಸರ್ ಇವತ್ತು ಏನು ಮಾಡಿದ್ದೀರಾ ಅನ್ನೋದನ್ನು ಕಮಿಷನರ್ ಕೊಡ್ತೀರಾ ಇವತ್ತು ಏನು ಮಾಡಿದ್ದೀರಾ ಅದನ್ನು ಫೋಟೋ ತೆಗೆದು ಎಲ್ಲೇ ಪ್ರೋಗ್ರೆಸ್ ಕಳಿಸ್ಕೊಟ್ಟು ಕಮಿಷನರ್ ಕೊಡ್ತೀವಿ 900 8400 956. ಇಲ್ಲೇ ಕೊಡಿ ಸ್ಕ್ಯಾನಿಂಗ್ ಜೆರಾಕ್ಸಿಗೆ ನಮ್ಮ ಹತ್ರ ಎಲ್ಲ ತೀರಾ ಆರ್ಡರ್ಗಳು ಸದ್ಯಕ್ಕೆ ಅದರದ್ದೇನೋ ಅವೇರ್ನೆಸ್ ಮಾಡಿದ್ದೀರಾ ನೋಡ್ಕೊಂಡಿದ್ದೀರಾ ಸರ್ ಈ ಕಡೆ ಬನ್ನಿ, ಈ ಕಡೆ ಸರ್ ಈ ಕಡೆ ಬನ್ನಿ. ಬನ್ನಿ ಸರ್ ಬನ್ನಿ ಈ ಕಡೆ ಸರ್, ಬನ್ನಿ ಈ ಕಡೆ ಇಲ್ಲಿ ಬನ್ನಿ ಸರ್. ಸೂಚಕ ಕೊಡಿ ಸರ್. ತುಂಬ ಬಿಹೇವ್ ಎಲ್ಲ ಮಾಡಿದೆ, ಅದೇ ಮೆನ್ಷನ್ ಮಾಡಿಲ್ಲ ಸರ್. ಬಟ್ ನಮಗೇನು ಗ್ರಾಹಕರಿಗೆ ಅಲ್ಲಿಂದ ಮೋಸ ಆಗ್ತಿದೆ, ರೆಸ್ಪಾನ್ಸ್ ಕೊಡ್ತೀನಿ. ಈಗಲೇ ಸಾಹೇಬ್ರು ಕಳಿಸ್ತೀನಿ ಸರ್. ಮೊದಲು ಓಸಿ ಕೊಡ್ತೀವಿ. ಹಾಂ ಓಸಿಗೆ ಈಗಲೇ ಕೊಡ್ತೀವಿ, ಅದು ಆ್ಯಕ್ಷನ್ ಆಗುತ್ತೆ ಸರ್ ಈ ಕಡೆ ಏನಾದರೂ ಬಿಲ್ ಇದೆಯೇನಾದರೂ ಸರ್? ಸರ್ ಬಿಲ್ ಇಲ್ಲ, ಅಲ್ಲಿಗೆ ನಾವೇ ಹೋಗಿದ್ವಿ. ನೀವು ಆಫೀಸಲ್ಲ? ಹೌದು, ನಾವೇ ಹೋಗಿ ನಾವೇ ಹೋಗಿ ಊಟ ಮಾಡೋ ಟೈಮಲ್ಲಿ ಗೊತ್ತಾಗಿದ್ದು ನಮಗೆ ಸಮಸ್ಯೆ. ನಾವು ಹೇಳಿದ್ವಿ ಸರ್, ನೋಡಿ ಇದು ಈ ಥರ ವಾತಾವರಣ ಏನು ಕ್ರಮ ತಗೋತೀರಾ ಅಂತ ಕೇಳಿದ್ದಾರೆ. ಅವರು ಹೋಟೆಲ್ ಮಾಲೀಕರಾಗಿ ಆಹಾರದ ಬಗ್ಗೆ ಕಾಳಜಿ ಇರೋರು ಏನಾಗ್ತದೆ? ಬಿಲ್ ಹಂಗೆ ಇಟ್ಟಿದ್ದೆ ಸರ್ ನಾನು. ಅವರು ನೋಡಿ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಸರ್, ಅದು ನಮ್ಗೆ ಹೇಳ್ಬಾರ್ದು. ಯಾಕಂದರೆ ಅದು ಅವ್ರಿಗೆ ಮುಖ್ಯ. ನಾನೇ ತಗೊಂಡು ಹೋಟೆಲ್ನಲ್ಲಿ ಆಹಾರ ಅವ್ರು ನಮ್ಮ ಕೆಲಸ ಹೇಳೋದಿಲ್ಲ. ಅಮೌಂಟಲ್ಲಿ ಇವರು ಇದರಲ್ಲಿ ಸ್ಕ್ಯಾನ್ ಆಗಿದೆ. ಸ್ಕ್ಯಾನ್ ಮಾಡಿ ಕೊಡಿ ಸರ್. ಸ್ಕ್ಯಾನ್ ಸ್ಪೇಸ್ ಇರ್ತದೆ, ಕಳಿಸಿ. ಇವಾಗ ನಂಬರ್ ತೊಗೊಳ್ಳಿ, ನಂಬರ್ ಕೊಡಿ ಸರ್. ಕೊಟ್ಟಿರಿ ಸರ್. ಇದು ಫುಡ್ ವಿಚಾರ ಆಗಿರೋದ್ರಿಂದ ಇಮಿಡಿಯೇಟ್ ಆ್ಯಕ್ಷನ್ ಆಗುತ್ತೆ ಸರ್. ನಮ್ದು ಎರಡೇ ಕೋರಿಕೆ, ಒಂದು ಹೋಟೆಲ್ನ ಬಂದ್ ಮಾಡಿಸಿ ಇಮಿಡಿಯೇಟಾಗಿ. ಸರ್ ಹಾಸ್ಟೆಲ್ನಲ್ಲಿ ಟೀ ಸಮೇತ ಕುಡಿಯೋದಕ್ಕಾಗಲ್ಲ. ನೋಡಿ ಒಳಗಡೆ ಹೋಗಿ ನಾನು ಹೋಟೆಲ್ ನಾವು ಅದು ಒನ್ ಟೈಮ್ ಅದು ಒಂದು 9-10 ಇಯರ್ಸ್ ಬ್ಯಾಕ್ ಹೋಗಿದ್ದೆ. ಅಲ್ಲ ಆ ಸ್ಮೆಲ್ನಲ್ಲಿ ನಾವು ದುಡ್ಡು ಕೊಟ್ಬಿಟ್ಟು ಅಲ್ಲಿಗೆ ಹೋಗಿ ಕುಡಿದ್ರು, ಮನೆಯಲ್ಲೇ ಕುಡಿಬೋದು ಅದ್ರ ಬಗ್ಗೆ ಅಲ್ವಾ ಸರ್? ಯಾಕೆಂದ್ರೆ ಅದು ಫುಡ್ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಇಟ್ಸ್ ಎ ಲಾಂಗ್ ಟರ್ಮ್ ಕಾಸಸ್ ಕ್ರಿಯೇಟ್ ಆಗುತ್ತೆ. ಇವಾಗ ನೋಡಿ ಟೀ ಕುಡಿಬೋದು, ಊಟ ಮಾಡ್ಬೋದು, ಇನ್ನು 3 ತಿಂಗಳಾದ್ಮೇಲೆ ಅದು ಬೇರೆ ಥರ ಪರಿಣಾಮ ಬೀರ್ಬೋದು. ಹಾಗಾಗಿ ಮುನ್ಸಿಪಾಲಿಟಿ ರೆಡಿ ಮಾಡಿಸ್ತಾರೋ ಕಲ್ಚರ್ ನಿಲ್ಲಿಸ್ತಾರೋ ನಮ್ಗೆ ಗೊತ್ತಿಲ್ಲ ಸರ್. ಅದು ಏನೇಳಿ ಅವರು ಹೋಟೆಲ್ ಒಳಗಡೆ ಸರ್ವ್ ಮಾಡೋ ಫುಡ್ ಮೇಲೆ ಸೊಳ್ಳೆಯಿಂದ ಹಿಡಿದು ಬ್ಯಾಕ್ಟೀರಿಯಾಗಳೆಲ್ಲ ಹೋಗ್ತಿರುತ್ತೆ. ಅದಕ್ಕೋಸ್ಕರ ಹೋಟೆಲ್ ಕ್ಲೋಸ್ ಮಾಡಿ ಅವ್ರು ಗುರುತಿಸಲಿ. ನಾವು ನಾಳೆ ನಾಡಿದ್ದು ಅಷ್ಟೇ ನೋಡ್ತೀವಿ.
ನಾವು ಆ ಜಾಗದಲ್ಲಿ ಲೈವ್ ಇಟ್ಕೊಳ್ತೀವಿ, ಇದನ್ನ ಏನು ರಿಸೀವ್ ಇರುತ್ತೋ ಅದು ತೋರಿಸ್ಕೊಂಡು ಲೈವ್ ಇಟ್ಕೊಳ್ತೀವಿ ನಾವು. ಅಲ್ಲ ಆಮೇಲೆ ಅವ್ರು ನಿಮ್ಮ ಮುಂದೆ ಇಟ್ಕೊಂಡು ಡಿಫೆನ್ಸ್ ಮಾಡ್ತಿರುತ್ತೆ ಟೂ ಮಚ್. ಫುಡ್ ಇನ್ಸ್ಪೆಕ್ಟ್ರಿಗೆ ನಮಗೆ ಗೊತ್ತು ಅನ್ನೋದು ಯಾವ ಥರ ಬೇರೆ ಅರ್ಥ ಕೊಡ್ತದ್ದು, ಅವ್ರಿಗೆ ಸ್ವಲ್ಪ ಹೇಳಿ. ನಮ್ಮ ಕಾಂಟ್ಯಾಕ್ಟಿಗೆ ಇಲ್ಲ. ಅಲ್ಲ ಅದಕ್ಕೆ ಹೇಳ್ತಿರೋದು, ಅವ್ರು ಹಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ. ಅವರು ಮಾತಾಡೋದು ತಪ್ಪಾಗುತ್ತೆ, ಬಟ್ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಕಾಂಟ್ಯಾಕ್ಟ್ ಇತ್ತು ಅಂದರೆ ಅದನ್ನು ನಾವು ಗಮನ ಬರ್ತೀವಿ. ಹಾಂ, ವಿಚಾರಣೆ ಹೇಳಿದಂತೆ ತುಂಬ ಬೇರೆ ಥರ ಮಾತಾಡಿದ್ದಾರೆ ಅವರು. ನಾವು ಮಾತಾಡೋ ನಕ್ಕಿದ್ದಾರೆ. ಅಂದರೆ ಕಾನೂನು ಪರಿಜ್ಞಾನ ಇದ್ದರೆ ಮಾತ್ರ ಆ ಥರ ವರ್ತಿಸೋದು. ಹೇಳಿ ಸರ್, ಏನೇನು ಮಾತಾಡಿದ್ರೆ ಹೇಳಿ, ಹಾಂ. ಅದನ್ನ ಬೇಕಾದ್ರೆ ಹೇಗೆ ಸಂಕ್ಷಿಪ್ತ ಎಷ್ಟು ಬೇಕಷ್ಟು ಬರ್ದಿದ್ದೀನಿ ಕಂಪ್ಲೇಂಟಲ್ಲಿ. ಸೊ ಆ ಥರ ಇದ್ದಾಗ ಒಂದು ದಿವಸ 2 ದಿವಸ ಹೋದವ್ರು ಮಾಡಬೇಕು. ಏನೇನು ಇನ್ಸ್ಪೆಕ್ಟರ್ ಕೊಟ್ಬಿಡೋದು ಸರ್. ಹಾಂ ಹಾಂ ಅಲ್ಲ, ಈಗ ನೀವು ನಿಮ್ಮ ನಂಬರಿಗೆ ಕಳಿಸಿದ್ರೆ ಅಲ್ಲಿ ಅಲ್ಲ ಸ್ಕ್ರೀನ್ಶಾಟ್ ಕಳಿಸ್ತಾರೆ, ಅಲ್ಲಿ ಅದು ಅಟ್ಯಾಚ್ ಮಾಡಿ ಒಂದು ಫೋಟೋ ತೆಗೆದು ಇದು ಮಾಡಿ ಅಂತ. ಉದಾಹರಣೆ ವಾಟ್ಸಪ್ ಹಾಕ್ಕೊಡ್ತೀನಿ ನಾನು. ಹಾಕಿ. ನಂಬರ್ ಹೇಳಿ ಸರ್. 9535 022 018 9535 022 198 9535 022 018 ಹಾಂ. ಸರ್ ನಿಮ್ಮ ಹೆಸರು ಸರ್? ಏನಾಗಿದೆ ಸರ್? ನಿಮ್ಮ ಹುದ್ದೆ ಡೆಸಿಗ್ನೇಷನ್ DO ಸರ್. DO DO ಅಂದರೆ ಡೆಪ್ಯೂಟಿ ಮೇಲೆ ಆಗಿಲ್ಲ ಸರ್. ಏನು ಬೇಡ. ಮುಂಜು ಆಹಾರ ಇಲ್ಲ ಸಾಮಾನ್ಯ ಸರ್ ಹಾಂ ಸೆಂಡ್ ಹೇಳಿ ಸರ್. ಇದು ಕಳಿಸಿ. ಹಾಂ, ಅದು ಸರ್, ಇದು ನಾವು ಕಂಪ್ಲೇಂಟ್ ರಿಸೀವ್ ಮಾಡ್ತಾ ಇದ್ದೀವಿ ಸರ್. ಕಂಪ್ಲೇಂಟ್ ರೇಟಿಂಗಲ್ಲಿ ಕೊಟ್ಟಿದ್ದೀರಾ? ಹಾಂ, ಹೇಳಿ ಸರ್. ಶೋರೂಮ್ ಅವ್ರು ಫೋನ್ ಮಾಡಿದ್ರು, ಅವ್ರಿಗೆ ಫೋನ್ ಮಾಡಿಲ್ಲ. ಹಾಂ, ಶೋರೂಮ್ ಅವರು ಹೇಳಿದ್ದಾರೆ ಸರ್, ಈಗ ರೆಡಿ ಮಾಡ್ತೀನಿ. ಅಭಿ ಮಾಡಿಲ್ಲ, ವಿನಯ್ ಅವ್ರದ್ದು ಆರ್ಡರ್ ಕೇಳಿದ್ರು, ಅದಕ್ಕೆ ನಾನು ಆನ್ಲೈನ್ ಅಂತ ಹೇಳಿ. ನೇಮ್ ಹಾಕ್ಬಿಡ್ತೀರಾ? ಹಾಂ, ನೇಮು ವಿತ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಐಡಿ ಏನಾದ್ರು ಆ್ಯಕ್ಷನ್ ಆಯಿತು ಎಲ್ಲ ಹಾಕಿದ್ದೀವಿ. ಇಮೇಲ್ ಐಡಿನೂ ಓಕೆ ಓಕೆ ಫೋನ್ ನಂಬರ್ ಇದೆ, ಹೆಸರಿದೆ. ಒಂದು ಇಮೇಲ್ ಐಡಿ ಹಾಕ್ತೀವಿ. ಹಾಂ, ಯಾಕೆಂದರೆ ಏನಾದರೂ ಆಯಿತು ಅಂದರೆ ನಿಮ್ಗೆ ಒಂದು ಮಾಹಿತಿ ಕೊಡೋದು ಬೇಕಾಗುತ್ತೆ. ಫುಡ್ ಸೇಫ್ಟಿ ಆಫೀಸರ್ ನಂಬರ್ ಕೊಟ್ಟಿರ್ತೀನಿ. ಹಾಂ.